ಮಾರ್ಕೋ ಗಿನಿಮಲ್ಲ ನಿಮ್ಮ ತಲೆಯಾಗಿದ್ರೆ ಅವನ್ನೆಲ್ಲ ತೆಗೆದು ಹಾಕಿಬಿಡ್ರಿ. ಇನ್ನು ಬ್ರೂಟ್ಯಾಲಿಟಿಗೆ ಅಂದ್ರೆ KD ಮೂವಿನ ನೆನಪಾಕೈತಿ. ಈ ಒಂದು ಮೂವಿದ ಟ್ರೈಲರನ್ನು ರಿಲೀಸ್ ಮಾಡಿದಾರು. ಬರ್ರಿ ಇದ್ರ ಬಗ್ಗೆ ಮಾತಾಡೋಣ. ಫಸ್ಟ್ನಾಗ ಆರುಮುಗ ಅವರ ಒಂದು ಡೈಲಾಗಿಂದ್ರ ಒಂದು ಇದು ಸ್ಟಾರ್ಟ್ ಆಗೈತಿ. ಇದ್ರೊಳಗೆ ಏನು ತೋರಿಸ್ತಾರ ಅಂದ್ರೆ ಧ್ರುವ ಸರ್ಜಾ ಅವರ ಸ್ವ್ಯಾಗ್ ಹೆಂಗೈತಿ ಅಂದ್ರೆ ಕಂಪ್ಲೀಟ್ ಮೂವಿ ಒಳಗೆ ಬ್ರೂಟ್ಯಾಲಿಟಿ ನೆಕ್ಸ್ಟ್ ಲೆವೆಲ್ ಒಳಗೈತಿ. ಇದಕ್ಕೆ ಸೆನ್ಸಾರ್ ಬೋರ್ಡ್ದವ್ರು ಇವು ಸೀನ್ಗಳಿಗೆ ಹೆಂಗಾರ ಪರ್ಮಿಷನ್ ಕೊಟ್ಟರು ಅನ್ನೋ ಕ್ವಶನ್ ಡೆಫಿನೆಟ್ ಆಗಿ ನನಗೆ ಬಂತು. ಯಾವ ಕಾರಣಕ್ಕಂದ್ರೆ ಆ ರೀತಿ ಒಳಗೆ ಬ್ರೂಟ್ಯಾಲಿಟಿ ಐತಿ. ಇದರ ಹಿಂದಿನ ಒಂದು ಕಥೆಯನ್ನು ನೋಡೋದಾದ್ರೆ ಒಂದು ರಾಜಕೀಯ, ಆನಂತರ ಒಬ್ಬ ರೌಡಿ ಜಮ್ಮು, ಆನಂತರ ಇದ್ರೊಳಗೆ ಹೀರೋ ಯಾರ, ವಿಲ್ಲನ್ ಯಾರ, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಪೂರ್ತಿ ಮೂವಿನ ನೋಡಬೇಕು. ಡೆಫಿನೆಟ್ ಆಗಿ ಟ್ರೈಲರೋಗಿ ಮಾತ್ರ ಏನು ಅರ್ಥ ಆಗಲಿಲ್ಲ. ಬಟ್ ಅರ್ಥ ಆಗಲಿಲ್ಲ ಅಂದರೂ ಕಾನ್ಸೆಪ್ಟ್ ಹೆಂಗೈತಿಲ್ಲ ಇದ್ರದ ಫುಲ್ ಕ್ಲಾರಿಟಿ ಒಳಗೈತಿ. ಮತ್ತು ಇದ್ರೊಳಗೆ ತೋರಿಸಿದಂಥ ಎಲ್ಲ ಸೀನ್ಗಳ ಒಳಗೂ ಒಂದು ರಕ್ತದ ಒಂದು ಹೊಳೆನ ಹರ್ಸಾಕ್ ನಿಂತಾರೆ ಎಲ್ಲರೂ. ಅಂದ್ರೆ ಎಲ್ಲರೂ ಕೈಯಾಗ ಕತ್ತಿನ ಅದಾವು. ನೋಡ್ಬೋದು ನಾವು ರಮೇಶ್ ಅರವಿಂದ್ ಅವ್ರಿಗೆ ಈ ರೀತಿಯಾದ ರೋಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನು ಅನ್ನೋದು ಅರ್ಥ ಆಗಲಿಲ್ಲ. ಆನಂತರ ಇದ್ರೊಳಗೆ ಒಂದು ಏನೇನು ತೋರಿಸಿದಾರಲ್ಲ ಅವೆಲ್ಲ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಹೋಗಿದ್ದು. ಅಂದ್ರೆ ಒಂದೊಂದು ಸೀನ್ಗಳಿಗೂ ಒಂದೊಂದು ಮೀನಿಂಗ್ ಐತಿ. ಇವನ್ ರವಿಚಂದ್ರ ಅವ್ರ ರೋಲ್ ಕೂಡ ಇದ್ರೊಳಗೆ ಭಾಳಷ್ಟು ಕೆಟ್ಟ ಆಗೋದೈತಿ. ಅದು ಮಾತ್ರ ನೋಡ್ಕ ಅರ್ಥ ಆತು. ಇನ್ನು ಟ್ರೈಲರ್ VFX ಆಗಲಿ, ಬ್ಯಾಕ್ಗ್ರೌಂಡ್ ಸೌಂಡ್ ಆಗಲಿ ಸಖತ್ತೊಳಗಿತ್ತು. ಇದಕ್ಕೆಲ್ಲ ಜೀವವನ್ನು ತುಂಬುವಂಥ ಇನ್ನೊಂದು ಕ್ಯಾರೆಕ್ಟರ್ ಯಾವುದಪ್ಪ ಅಂದ್ರೆ ಅದು ರೇಷ್ಮಾ ಅವರ. ಡೆಫಿನೆಟ್ ಆಗಿ ಅವರು ಒಂದು ಡೈಲಾಗ್ಗಳನ್ನು ಒಂಥರ ಬೇರೆನ ಫೀಲ್ ಬರಾಯಿತು. ಇವನ್ ಸಿಂಗಲ್ ಡೈಲಾಗ್ ಕೂಡ ಅವರು ಭಾಳಷ್ಟು ಇದರಲ್ಲೇ ಹೇಳಿದರು. ಭಾಳಷ್ಟು ಅದೊಂದು ಟ್ರೈಲರ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ದೆನ್ ಅವರನ್ನು ಎಲ್ಲ ಬಿಟ್ಟರು. ಶಿಲ್ಪಾ ಶೆಟ್ಟಿ ಅವರ ಮೇನ್ ವಿಲ್ಲನ್ ಆಗೋ ಚಾನ್ಸ್ ಐತಿ ಇದ್ರೊಳಗೆ. ಅಂದ್ರೆ ಟ್ರೈಲರ್ಗೆ ಅವ್ರದ್ದು ಒಂದು ಏನು ತೋರಿಸಿರಲ್ಲ ಅವರ ಸೀನ್ಗಳನ್ನು ನೋಡ್ರೆ ಕತ್ತರಿಸು ಹೊಡಿ ಬಡಿ ಅನ್ನತಾರು. ಅಂದ್ರೆ ಹುಡುಗರಿಂದ ಸ್ವಲ್ಪ ದೂರ ಇರ್ರಿ. ಯಾವ ಕಾರಣಕ್ಕಂದ್ರೆ ಅಂಥ ವರ್ಲ್ಡ್ಗಳು ಕೂಡ ಭಾಳಷ್ಟು ಅದಾವು. ವಿತೌಟ್ ಮ್ಯೂಟ್ ಒಳಗದಾವು. ಯಾವುದೇ ರೀತಿ ಮ್ಯೂಟ್ ಇಲ್ಲ, ಡೈರೆಕ್ಟಾಗಿ ಹೇಳಕ್ಕೆ ನಿಂತಾರು. ಅಂದ್ರೆ ಹುಡುಗರಿಂದ ಸ್ವಲ್ಪ ಮಟ್ಟಿಗೆ ದೂರ ಇರಲಿ. ಓಕೆ, ಆನಂತರ ಮುಂದುವರಿದಾದ್ರೆ ಇವರು ಒಂದು ಲೇಡಿ ಡೌನ್ ಆಗೋ ಚಾನ್ಸ್ ಐತಿ. ಸಂಜಯ್ ದತ್ ಅವರ ಇವ್ರಿಗೆ ಸಪೋರ್ಟಿಂಗ್ ಒಳಗೆ ನಿಂತಾರು. ಇವರಿಬ್ಬರನ್ನು ಎದುರು ಹಾಕ್ಕೊಂಡು ನಮ್ಮ ಧ್ರುವ ಸರ್ಜಾ ಅವರು ರೊಚ್ಚಿಗೆದ್ದ ಕೈಯಾಗ ಕತ್ತಿ ಹಿಡ್ದು ಎಲ್ಲರನ್ನೂ ಕತ್ತರಿಸಾಕ ನಿಂತಿರೋದನ್ನ ಈ ಒಂದು ಮೂವಿ ಸಿಂಪಲಾಗಿ ಅರ್ಥ ಅದು ಅಂದ್ಕೊಂಡನು. ಮತ್ತು ಲಾಸ್ಟಿಗೆ ನಮ್ಮ ಕಿಚ್ಚ ಬಾಸ್ ಅವರನ್ನು ತೋರಿಸ್ಕೊಡ್ತಾರು. ಅದ ಒಂದು ಮೂವಿಗೆ ಡೆಫಿನೆಟ್ ಆಗಿ ಪ್ಲಸ್ ಪಾಯಿಂಟ್ ಆಗೈತಿ. ಅವರನ್ನು ರಿವೀಲ್ ಮಾಡಿಲ್ಲ, ಬಟ್ ಬ್ಯಾಕ್ ಲುಕ್ಕನ್ನು ತೋರಿಸ್ತಾರು. ಲಾಸ್ಟದ ಸೀನನ್ನು ಅದ. ಇದೊಂದು ಮೂವಿಗೆ ಡೆಫಿನೆಟ್ ಆಗಿ ಪ್ಲಸ್ ಪಾಯಿಂಟ್ ಆಗೈತಿ. ಇದು ಮಾತ್ರ ಬರೆದಿಟ್ಟುವರಿ. ದೆನ್ ಮೂವಿ ಒಳಗೆ ತೋರಿಸಿದಂಥ ಎಲ್ಲ ಸೀನ್ಗಳು ಅಂದ್ರೆ ಯಾರ್ಯಾರು ಅದಾರಲ್ಲ ಮೂವಿ ಒಳಗೆ ಎಲ್ಲರನ್ನ ಒಂದು ಕ್ಷಣ ಕಣ್ಣು ಮುಂದೆ ಹಾಸಿಬಿಟ್ರಿ ಹಿಂಗೆ. ಆನಂತರ ನಮ್ಮ ಆರುಮುಗ ಅವ್ರು ಕೂಡ ಒಂದು ಚಲೋ ರೋಲ್ ಒಳಗೆ ಇದ್ರೋಗಿರ್ತಾರು. ಡೆಫಿನೆಟ್ ಆಗಿ ಅವ್ರದ್ದು ಏನೈತಿಲ್ಲ ಕ್ಯಾಮಿಯೋ ಅದನ್ನು ಡೆಫಿನೆಟ್ ಆಗಿ ಚಲೋ ತಮಗೆ ನಿಭಾಯಿಸಿದಾರು ಅನ್ನೋ ಫೀಲ್ ನನಗೆ ಬಂತು. ಆನಂತರ ಓವರಾಲ್ ಆಗಿ ಈ ಒಂದು ಟ್ರೈಲರ್ ನೋಡ್ಕಸ ಇದಕ್ಕೆ 5 ಸ್ಟಾರ್ಗೆ 5 ಸ್ಟಾರ್ ಕೊಡಲಿಲ್ಲ ಅಂದರೆ ಎಂಥ ಸ್ಟಾರ್ ಕೊಡೋದು ಅನ್ನೋ ಫೀಲ್ ನನಗೆ ಬಂತು. 5 ಸ್ಟಾರ್ಗೆ 5 ಸ್ಟಾರ್ ತೊಗೊಳ್ಳಿ. ಆನಂತರ ಇನ್ನು ಮುಂದೆ ಮರ್ತು ಬಿಡ್ರಿ ಇನ್ನವನ್ನ ಎನಿಮಲ್ಲ ಏನೇನು ಇದ್ದಿಲ್ಲ ಅವು ಮಾರ್ಕೋ ಗಿರ್ಕೋ. ಬ್ರೂಟ್ಯಾಲಿಟಿ ಅಂದ್ರೆ ಇವನ್ನ ಕೈ ಸಂಜಯ್ ದತ್ ಅವ್ರು ಒಬ್ಬನ ಕೈ ಕತ್ತರಿಸಿ ತನ್ನ ಬಾಯಾಗಿ ಇಟ್ಕೊಂಕ ಸುಗ್ಯಾತಾರು. ಅಂದ್ರೆ ಯೋಚನೆ ಮಾಡಿರಿ ಹೆಂಗೆ ಇರ್ತೈತೆ ಅಂತೇಳಿ. ಆನಂತರ ಒಂದು 10 ಮಂದಿನ ತೊಗೊಂಡು ಎತ್ತಿ ಒಗದ ಕಾಸು ಅವ್ರ ಒಂದು ಗಂಟ್ಲಾಗ ಕತ್ತಿಯನ್ನು ಇಳಿಸೋದಂದ್ರೆ ಯಾವ ಲೆವೆಲ್ ಇದೆ. ಇದ್ರ ಬ್ರೂಟ್ಯಾಲಿಟಿ ಮಾತ್ರ ಟಾಪ್ ಕ್ಲಾಸ್ ಒಳಗೆ ಇರ್ತೈತಿ. ಇವನ್ ಎಲ್ಲರನ್ನೂ ತೋರಿಸ್ಕೊಟ್ಟಾರು. ನೀವು ಸ್ವಲ್ಪ ಮಟ್ಟಿಗೆ ಇದ್ರಂದ್ರೆ ದೂರ ಇಡ್ರಿ ಹುಡುಗರನ್ನ. ಇದೊಂದು ಹೇಳ್ತಾ ಟ್ರೈಲರ್ ಮಾತ್ರ ಸಖತ್ತಾಗೈತಿ, ಸೂಪರ್ ಆಗೈತಿ, ಒಂಥರ ಮಾರ್ವಲಸ್ ಆಗೈತಿ ಅಂತ ಹೇಳ್ಬೋದು. ಇದಾಗಿತ್ತ ನಮ್ಮ KD ಮೂವಿದ ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇನ್ನು ಮೂವಿ ಬರೋದ 30/4/2026 ಅಲ್ಲಿ ಮಟ್ಟ ವೇಟ್ ಮಾಡಿರಿ. ಓಕೆ, ಮುಂದೆ ವಿಡಿಯೋ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್.